ನಂದಿನಿ ಹಾಲಿನ ದರವನ್ನ ಲೀಟರ್ಗೆ 4 ರೂಪಾಯಿ ಏರಿಕೆ ಮಾಡುವ ಮೂಲಕ ರಾಜ್ಯದ ಜನರಿಗೆ ಮತ್ತೆ ದರ ಏರಿಕೆಯ ಬರೆಯನ್ನ ಹಾಕಿದೆ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ ರಾಜ್ಯದ ಜನ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ಹಿಡಿ ಶಾಪ ಹಾಕಿದ್ದಾರೆ. ದರ ಏರಿಕೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ದರ ಏರಿಕೆಯ ನಡೆಗೆ ಜನಸಾಮಾನ್ಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಮ್ ಗ್ಯಾರಂಟಿನೂ ಸಾಕು, ದರ ಏರಿಕೆಯೂ ಸಾಕು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಾಲು ಸಾಲು ದರ ಏರಿಕೆಯ ಬೆನ್ನಲ್ಲೇ ಸದ್ಯ ನಂದಿನಿ ಹಾಲಿನ ದರ ಕೂಡ ಏರಿಕೆಯಾಗಿರುವುದು ಜನರ ಆಕ್ರೋಶಕ್ಕೆ ಸಹಜವಾಗಿ ಗ್ರಾಸವಾಗ್ಬಿಟ್ಟಿದೆ. ಮೆಟ್ರೋ ರೇಟ್ ಹೈಕ್ ಮಾಡಿದ್ರು, ಬಸ್ ಟಿಕೆಟ್ ದರ ಏರಿಕೆಯಾಯಿತು, ವಿದ್ಯುತ್ ದರ ಏರಿಕೆಯಾಯಿತು. ಹೀಗೆ ಸಾಲು ಸಾಲು ದರ ಏರಿಕೆಯ ಬೆನ್ನಲ್ಲೇ ಈಗ ಪ್ರತಿನಿತ್ಯ ಜನ ಬಳಕೆ ಮಾಡುವಂತಹ ನಂದಿನಿ ಹಾಲಿನ ದರವನ್ನ ಕೂಡ ಲೀಟರ್ಗೆ 4 ರೂಪಾಯಿ ಏರಿಕೆ ಮಾಡುವುದಕ್ಕೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಸರ್ಕಾರದ ಈ ನಿರ್ಧಾರವೇ ಸದ್ಯ ರಾಜ್ಯದ ಜನರ ಆಕ್ರೋಶಕ್ಕೆ ಕಾರಣ ಆಗಿರೋದು. ನಿಮ್ ಗ್ಯಾರಂಟಿನೂ ಸಾಕು, ನಿಮ್ ದರ ಏರಿಕೆನೂ ಸಾಕು ಅಂತ ಹೇಳಿ ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಹಿಡಿಶಾಪ ಹಾಕುವಂತಹ ಕೆಲಸವನ್ನ ರಾಜ್ಯದ ಜನ ಮಾಡಿದ್ದಾರೆ. ಪಬ್ಲಿಕ್ ಡಿಮಾಂಡ್ ಮೇಲೆ ಬಂದು ನಡೀತದಲ್ಲ, ಅದು ನಮ್ಮನ್ನೇ ನಡೀತದೆ. ನಾವು ಹೇಳಿದ ಕೂಡ ಜಾಸ್ತಿ ಅಂದರೆ ಜಾಸ್ತಿ ಕೊಡಲೇಬೇಕು, ಕಡಿಮೆ ಅಂದರೆ ಕಡಿಮೆ ಕೊಡಬೇಕಾಗ್ತದೆ. ನಮ್ಮದು ಈಗ ಓಲ್ಡ್ ಏಜ್ ನಾವು, ನಮ್ಮ ಕಡೆ ಹೆಚ್ಚು ಫೈನಾನ್ಸ್ ಏನು ಫೈನಾನ್ಸ್ ಇಲ್ಲ. ಇದ್ದ ಕಾಸಿನಲ್ಲಿ ಹೆಂಗೆ ನಡ್ಸ್ಕೊಂಡು ಹೋಗ್ಬೇಕಾಗ್ತದೆ. ಅಲ್ಲ, ಈಗ ಬಡವರು ಸರ್ಕಾರ ಅನ್ನತ್ತೆ, ಜನರಿಗೋಸ್ಕರ ಮಾಡ್ತಾರೆ ಎಲ್ಲ. ಹೌದು ಹೌದು, ಒಂದೇ ರೇಟಿಂಗ್ ಜಾಸ್ತಿ ಮಾಡ್ಕೊಂಡ್ರೆ ಹೆಂಗೆ ಜನ ಬದುಕ್ತಾರೆ? ಅದೇ ನಾವು ಹೇಳೋದು ಅದಕ್ಕೆ ನಾವು ಹೇಳೋದು ಅದೇ. ನಾವು ಈಗ ಸೀನಿಯರ್ ಸಿಟಿಜನ್, ನಮ್ಗೆ ಸಿಗೋದು ಪೆನ್ಷನ್ ಎಷ್ಟು 2,000 ರೂಪಾಯಿ ಪೆನ್ಷನ್ ಸಿಗ್ತದೆ. ಹೆಂಗೆ ಮಾಡೋದು ಜೀವಸ್ಥೆ ತೆಗೆದು ಸರ್, ಭಯಂಕರ ಇದು ಮುಂದೆ ಹಿಂಗೆ ಜೀವಸ್ಥೆಗಳಿಗೆ ನಿಮ್ಮಿಂದ ಆಗೋದಿಲ್ಲ. ಜನ ದಿನ ಬಳಕೆ ಮಾಡುವಂತ ವಸ್ತುಗಳು ಹಾಲಾಗ್ಲಿ ಅಥವಾ ಅದೇ ಹೌದು ಹೌದು ಸರ್. ಫೈನಾನ್ಸ್ ಒಳ್ಳೆ ಏನು ಮಾಡ್ಲಿಕ್ಕೆ ಆಗ್ತದೆ. ಜನ ಈಗ ಸುಸೈಡ್ ಮಾಡ್ತಾ ಇದಲ್ಲ, ಜೀವನ ನಡೆಸ್ಲಿಕ್ಕೆ ಆಗೋಲ್ಲ ಅಂತ ಮತ್ತೇನು ಮಾಡೋದು. ದಿನನಿತ್ಯ ವಸ್ತುಗಳನ್ನ ರೇಟ್ ಜಾಸ್ತಿ ಮಾಡ್ತಾ ಇದ್ರೆ ಇವರು ಈ ಸರ್ಕಾರ ಬಂದಾಗ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂದಾಗ ಜನಸಾಮಾನ್ಯರಿಗೆ ತುಂಬ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಇವಾಗ ಗ್ಯಾರಂಟಿ ಯೋಜನೆಗಳನ್ನ ಇವ್ರು ತಂದು ಅದನ್ನು ಜನಗಳ ಮೇಲೇ ಬೇರೆ ರೀತಿಲಿ ಆಗ್ತಾ ಇರೋದ್ರಿಂದ ಜನಗಳಿಗೆ ಗೊತ್ತಾಗ್ತಾ ಇದೆ ಇವಾಗ ಏನು ಮಾಡ್ತಿದ್ದಾರೆ ಇವರು, ಸರ್ಕಾರದಲ್ಲಿ ಏನು ತೊಂದರೆಗಳಾಗ್ತಾ ಇದೆ, ಏನು ಮಾಡ್ತಾ ಇದ್ದಾರೆ, ಈ ಗ್ಯಾರಂಟಿ ಯೋಜನೆ ಬಂದ ಮೇಲೆ ನಮಗೆ ಎಷ್ಟು ಹೊರೆ ಆಗ್ತಾ ಇದೆ ಜನಸಾಮಾನ್ಯರಿಗೆ ಅನ್ನೋದು ಇದರಿಂದನೇ ಗೊತ್ತಾಗ್ತಾ ಇದೆ. ಇವಾಗ 4 ರೂಪಾಯಿ ಹೆಚ್ಚಾಗಿರೋದ್ರಿಂದ ಈಗ ರೈತರಿಗಾದ್ರೂ ಅದರಿಂದ ಬೆನಿಫಿಟ್ಸ್ ಇದ್ರೆ ರೈತರಿಗೆ ಹೋಗ್ತಾ ಇದೆಯಲ್ಲ ಅಂತ ತಿಳ್ಕೊಂಡು ಜನರು ತಗೊಳಕ್ಕೆ ಇಷ್ಟಪಡ್ತಾರೆ. ಈಗ ತಗೊಳ್ಳೇಬೇಕು, ಬಟ್ ಏನು ಅನಿವಾರ್ಯ ಇರೋದ್ರಿಂದ ತಗೊಳ್ತಾರೆ. ಬಟ್ ಏನಂದ್ರೆ ರೈತರಿಗೆ ಈ ದುಡ್ಡು ಹೋದ್ರೆ ಖುಷಿ ಆಗುತ್ತೆ, ಏನೋ ಅನ್ಸಲ್ಲ. ಈಗ ಸರ್ಕಾರದವರು ಗ್ಯಾರಂಟಿ ಯೋಜನೆ ತಂದ್ಬಿಟ್ಟು ಇವಾಗ ಜನಗಳ ಮೇಲೆ ಈ ಹೊರೆನ ಬೀಳ್ತಾ ಇರೋದ್ರಿಂದ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಆದರೆ ಸರ್ಕಾರದ ಮೇಲೆ ಡೈರೆಕ್ಟಾಗಿ ಯಾರನ್ನು ಕೇಳೋಣ ನಾವು? ಇವಾಗ ನಾವು ನಿಮ್ಗೆ ಹೇಳ್ಬೋದೇ ಬಿಟ್ರೆ ಡೈರೆಕ್ಟಾಗಿ ಯಾರು CM-ನ ಕೇಳೋಕ್ಕಾಗತ್ತೆ, ಇಲ್ಲ ಉಪಮುಖ್ಯಮಂತ್ರಿಗಳನ್ನ ಕೇಳೋಕ್ಕಾಗತ್ತೆ? ಯಾರನ್ನು ಕೇಳೋಕ್ಕಾಗ್ತಾ ಇಲ್ಲ. ಈಗ ಜನಗಳ ಸಮಸ್ಯೆನ ಯಾವ ರೀತಿ ಅವರು ತಗೊಂಡು ಪರಿಗಣನೆ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕು ಸರ್. ಆಲ್ರೆಡಿ ಆಗಿದೆ. ತುಂಬಾ ಕಷ್ಟ ಸರ್. ಇವಾಗ ಬಡವರು ಹೇಗೋ ಜೀವನ ಮಾಡ್ಬಿಡ್ತಾರೆ, ಯಾಕೆಂದ್ರೆ ಇಷ್ಟೇ ನಮ್ ಕೆಪಾಸಿಟಿ ಇಷ್ಟೇ, ನಮ್ ಜೀವನ ಇಷ್ಟೇ ಅನ್ನೋದನ್ನ ಅವ್ರ ಮೈಂಡ್ ಸೆಟ್ ಇರುತ್ತೆ. ಇವಾಗ ಶ್ರೀಮಂತರು ಅಷ್ಟೇ ಎಷ್ಟಾದ್ರೂ ಆಗ್ಲಿಯಪ್ಪ ಅಂತ ಜೀವನ ಮಾಡ್ತಾರೆ. ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದೆಯಲ್ಲ, ಅವ್ರಿಗಂತೂ ತುಂಬಾ ಎಲ್ಲಾದ್ರಲ್ಲೂ ಬರ್ಡನ್ ಆಗ್ತಾ ಇದೆ. ಎಲ್ಲಾ ಬೆಲೆ ಏರಿಕೆಯಿಂದ ತುಂಬಾ ಪ್ರಾಬ್ಲಮ್ ಅನುಭವಿಸ್ತಾ ಇರೋರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು. ಹೌದು, ತುಂಬಾ ಹೊಡ್ತಾ ಬೀಳುತ್ತೆ. ಇವಾಗ ಪ್ರತಿನಿತ್ಯ ಯೂಸ್ ಮಾಡ್ಬೇಕಲ್ಲ. ಇವಾಗ ಅರ್ಧ ಲೀಟ್ರು ಹಾಲು ತಗೊಳಕ್ಕೆ ನಮ್ಗೆ ಕಷ್ಟ ಆಗುತ್ತೆ ಅಂದ್ರೆ ನಾವು ಇಂದು ಮುಂದೆ ಯೋಚನೆ ಮಾಡ್ತೀವಿ. ಇವಾಗ ಮಕ್ಳಿಗೆ ಕುಡ್ಸೋದಕ್ಕೆ, ಇವಾಗ ಮಕ್ಳಿಗೆ ಕೊಡ್ಬೇಕು ಅಂದ್ರೆ ನಾವು ಯೋಚನೆ ಮಾಡೋ ರೀತಿ ಆಗ್ಬಿಟ್ಟಿದೆ. ಇವಾಗ ಹಳ್ಳಿಗಳಲ್ಲಾದ್ರೆ ಹಸು ಇಟ್ಟಿರ್ತಾರೆ, ಎಮ್ಮೆ ಇಟ್ಟಿರ್ತಾರೆ, ಆ ಥರದ್ದು ಏನೋ ಒಂದಾಗತ್ತೆ. ನಾವು ಸಿಟಿ ಜನರು ಹಾಲು ಪ್ರತಿನಿತ್ಯ ತಗೊಳ್ಬೇಕಲ್ವಾ, ತುಂಬಾ ಪ್ರಾಬ್ಲಮ್ ಆಗುತ್ತೆ. ರೈತರಿಗಾದ್ರೂ ಪರವಾಗಿಲ್ಲ, ರೈತರು ಕಷ್ಟಪಟ್ಟು ಮೇಯಿಸ್ಕೊಂಬಂದು ಹಾಕಿದ್ಕು ನಮಗೆ ನಷ್ಟ ಇಲ್ಲ, ಅದು ಆಗುತ್ತೆ. ತಗೊಳ್ಳೋರ್ಗೂ ಕಷ್ಟನೇ ಅಲ್ವಾ? ಅವ್ರಿಗೂ ಪಾಪ ಆಫೀಸಲ್ಸ್ಗಳು ಇರ್ತಾರೆ, ಅವರು ಮನೆ ಬಾಡಿಗೆ ಕಟ್ಕೊಂಡು ಅವ್ರಿಗೂ ಕಷ್ಟನೇ ಐತಿ. ಇದ್ರಿಗೆ ಯಾವುದು ನ್ಯಾಯ ಅಂತ ಹೇಳಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ತಗೊಳ್ಳೋರಿಗೆ ಕಷ್ಟ, ಹಾಕೋರಿಗೆ ಜಾಸ್ತಿ. ಅದು ಒಳ್ಳೇದು, ಯಾಕೆಂದ್ರೆ ಮೇಯಿಸ್ಕೊಂಬಂದು ಅವ್ರಿಗೂ ಕಷ್ಟ ಇರುತ್ತೆ ಪಾಪ. ಹೊರಗಡೆ ಹೋಗಿ ಮೇಯಿಸ್ಕೊಂಡು ಈ ಬಿಸಿಲಲ್ಲಿ ನೀರು ಕುಡಿಸ್ಕೊಂಡು ರೈತರಿಗೆ ಅದು ಲಾಭನೇ. ರೈತರಿಗೆ ಲಾಭ ಇರುತ್ತೆ, ಲಾಭ ಬೇಕು ರೈತರಿಗೆ.
ಎಲ್ಲದ್ರಿಗೂ ಕಷ್ಟ ಐತಿ. ಇವಾಗ ಕಾಯಿ ನೋಡಿದ್ರೆ ರೇಟು ಜಾಸ್ತಿ ಆಯಿತು. ರೈತರಿಗೆ ನಷ್ಟನೇ. ಇಲ್ಲಿವರೆಗೆ ಯಾವುದೇ ಒಂದು ಸರ್ಕಾರ ಬರ್ರಿ ರೈತರಿಗೆ ನಷ್ಟನೇ. ರೈತರಿಗೆ ತುಂಬಿಕೊಡೋ ಅಂಥ ಸರ್ಕಾರ ಯಾವುದೂ ಬರಲಿಲ್ಲ. ಅವರು ಹಗಲೂ ಕಷ್ಟಪಡ್ತಾರೆ ರೈತರುಗಳು. ಅವ್ರು ಮಾಡಿದ್ದೇ ನಾವು ತೊಗೊಂಡು ತಿನ್ನೋದು ಅಲ್ವೇನಪ್ಪ. ಮತ್ತೆ ಈಗ ರೈತರಿಗೆ ಇದ್ರ ಹಣ ಹೋಗುತ್ತೆ ಅನ್ನೋದಾದ್ರೆ ಸರಿ, ಹೋಗ್ಲಿಲ್ಲ ಮಧ್ಯವಂತರದ ತೊಗೊಂಡು ತಿಂದ್ಬಿಟ್ರೆ ಕಷ್ಟ. ಅದು ನಾನು ಹೇಳಿ ಮಾತ್ರ. ಯಾಕೆಂದ್ರೆ ನಾನು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷಣಿ ಮಾಜಿ. ಅದು ಕಷ್ಟ ಆಗುತ್ತೆ ಮಗ ಅಲ್ವಾ. ಮತ್ತೆ ಅವರು ಹೋಗಿ ಜೋಬಿಗೆ ಸೇರಿದ್ರೆ ದುಡ್ಡು ಹಣ ಪರವಾಗಿಲ್ಲ ಹಾಲಿಂದು ಅಲ್ವಾ. ಹಾಲಿನ ಮಾಲೀಕ ತಗೊಳ್ಳೋನು ಅದನ್ನು ಕರೆಕ್ಟಾಗಿ ಕೊಟ್ಟರೆ ರೈತ ಬದುಕೊಂಡ. ಇಲ್ಲ ಅವನ ಜೋಬಿಗೆ ಕತ್ರಿ ಮಾಡ್ಕೊಂಡು ರೈತನಿಗೆ ಕತ್ರಿ ಆದ್ರೆ ಏನು ಮಾಡ್ತೀರಿ? ಹೌದು ಸರ್, ಇವಾಗ ಏನು ದಿನನಿತ್ಯ ಯೂಸ್ ಮಾಡ್ತಾ ಇದ್ದೀವಿ ಆ ಪದಾರ್ಥಗಳಿಗೆಲ್ಲ ಬೆಲೆ ಜಾಸ್ತಿನೇ ಆಗ್ತಾ ಇದೆ. ಈಗ ಗ್ಯಾರಂಟಿ ಕೊಟ್ಟರು ಅವರು, ಅದರಿಂದ ಮಧ್ಯಮ ವರ್ಗದವ್ರಿಗೆ ಮತ್ತು ಮಹಿಳೆಯರಿಗೆ ತುಂಬ ಉಪಯೋಗ ಆಯಿತು. ಬಟ್ ಇವಾಗ ದಿನಚರಿ ವಸ್ತುಗಳು ಬೆಲೆ ಜಾಸ್ತಿ ಮಾಡ್ತಾ ಇರೋದ್ರಿಂದ ಗ್ಯಾರಂಟಿ ಕೊಡೋದು ಯೂಸ್ ಆಗಲ್ಲ ಅಂತ ಅನಿಸ್ತಾ ಇದೆ. ಯಾಕಂತಂದರೆ ಇದು ಮಧ್ಯಮ ವರ್ಗದವರಿಗೆ ಮತ್ತು ಬಡವರಿಗೆ ಏನು ಡೈಲಿ ಯೂಸ್ ಮಾಡ್ತಾರೆ ಅದು ಕಮ್ಮಿ ಬೆಲೆಯಲ್ಲಿ ಬೇಕು ಅವರಿಗೆ. ಗ್ಯಾರಂಟಿ ಕೊಟ್ಟು ಅದಕ್ಕಿಂತ ಜಾಸ್ತಿ ಬೆಲೆ ಇದನ್ನೇ ಜಾಸ್ತಿ ಮಾಡಿದ್ರೆ ಅವರಿಗೆ ತುಂಬ ಜೀವನ ಕಷ್ಟ ಆಗುತ್ತೆ. ಸೊ ಗ್ಯಾರಂಟಿ ಕೊಡೋದ್ರ ಬದಲು ಈ ಬೆಲೆಗಳು ಏನಿದೆ ಅದನ್ನು ಕಡಿಮೆ ಮಾಡಲಿ ಅನ್ನೋದೊಂದು ಕೇಳ್ಕೊತಾ ಇದ್ದೀವಿ ಸರ್ ಅವರಿಗೆ. ಸೊ ಈ ಗ್ಯಾರಂಟಿ ಏನು ಕೊಡ್ತಾ ಇದ್ರು ಅದ್ರ ಬದಲು ಇದನ್ನೇ ದಿನಚರಿ ವಸ್ತುಗಳನ್ನ ಬೆಲೆ ಕಡಿಮೆ ಮಾಡಿದರೆ ಮಧ್ಯಮ ವರ್ಗದವರಿಗೆ ಉಪಯೋಗ ಆಗ್ತಾ ಇತ್ತು ಅಂತ. ಎಲ್ಲರೂ ಮಧ್ಯಮ ವರ್ಗದಿಂದ ಹಿಡಿದು ಎಲ್ಲ ಜನ ನಿತ್ಯ ಯೂಸ್ ಮಾಡೋ ಅಂಥದ್ದು. ಸೊ ಗ್ಯಾರಂಟಿದು ಅವರು ಈಗ 2,000 ರೂಪಾಯಿ ಕೊಟ್ಬಿಟ್ಟು ಅದಕ್ಕಿಂತ ಜಾಸ್ತಿ ತಿಂಗಳಿಗೆ ಏನು ಖರ್ಚು ಜಾಸ್ತಿ ಆಗ್ತಾ ಇದೆ. ಸೊ ಇದು ಕೊಟ್ಟಾಗ ಅದನ್ನು ಬ್ಯಾಲೆನ್ಸೇ ಮಾಡ್ತಿಲ್ಲ. ಇದು ಗ್ಯಾರಂಟಿದು ಅವ್ರಿಗೆ ಏನು ಯೂಸ್ ಆಗ್ತಾನೆ ಇಲ್ಲ ಅಂತಾನೆ ಹೇಳ್ಬೋದು ಸರ್. ಇವಾಗ ಅವ್ರು ಏನು ಫ್ರೀ ಬೀಸಸ್ನ ಅನೌನ್ಸ್ ಮಾಡಿದ್ರಲ್ಲ, ಗೌರ್ಮೆಂಟ್ ಸ್ಟಾರ್ಟ್ ಆದಾಗಿಂದ ನಮ್ಗೆ ಏನೇನು ಫ್ರೀ ಬೀಸಸ್ ಕೊಟ್ಟಿದ್ದಾರಲ್ಲ ಅದ್ರದ್ದು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಇವರು ಬೆಲೆ ಏರಿಕೆ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಕಾಣಿಸುತ್ತೆ. ಹೇಗೆಂತಂತಂದರೆ ಆ ಫ್ರೀ ಬೀಸಸ್ನ ಫುಲ್ಫಿಲ್ ಮಾಡೋಕ್ಕೆ ಅವ್ರಿಗೆ ಬೇರೆ ಎಲ್ಲ ಆಪ್ಷನ್ಸೇ ಇಲ್ಲ. ಫಸ್ಟ್ ಆಫ್ ಆಲ್ ಸರ್ಕಾರದ ಖಜಾನೆನೇ ಖಾಲಿ ಆಗ್ತಾ ಇರಬೇಕಾದ್ರೆ ಯಾರು ಅವ್ರ ಸ್ವಂತ ದುಡ್ಡಿಂದ ಏನು ತಂದು ಹಾಕೋದಿಲ್ಲ. ಇನ್ನೊಂದೇನಂತಂದರೆ ನಮ್ಮ ಹತ್ರನೇ ಗಾದೆ ಹೇಳ್ತಾರಲ್ಲ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಈಗ ಹಾಗೆ ಆಗ್ತಾ ಇರೋದು ಆ್ಯಕ್ಚುಲಿ. ಏನು ಡೈಲಿ ನಾವು ದಿನನಿತ್ಯ ಬಳಕೆ ಮಾಡೋಂಥ ಪದಾರ್ಥಗಳ ಮೇಲೆ ಇವರು ಬೆಲೆ ಜಾಸ್ತಿ ಮಾಡಿಬಿಡ್ತು ಅಂತಂದರೆ ಫ್ರೀ ಬೀಸಸ್ ಏನಕ್ಕೆ ಕೊಡಬೇಕಿತ್ತು? ನಮಗೆ ಅವಶ್ಯಕತೆನೇ ಇರಲಿಲ್ಲ ಆವಾಗಲೂ. ಇದು ಹಾಲಿನ ದರ ಏರಿಕೆ ಮಾಡಿದಂತಹ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಜನ ವ್ಯಕ್ತಪಡಿಸ್ತಾ ಇರುವಂತ ಆಕ್ರೋಶ. ನೀವು ಗ್ಯಾರಂಟಿಯನ್ನ ಒಂದ್ ಕಡೆ ಕೊಡ್ತಾ ಇದ್ದೀರಿ, ಮತ್ತೊಂದ್ ಕಡೆ ದರ ಏರಿಕೆಯನ್ನ ಮಾಡ್ತಾ ಇದ್ದೀರಿ. ಒಂದ್ ಕೈನಲ್ಲಿ ಕೊಟ್ಟ ಹಾಗೆ ಮಾಡಿ ಮತ್ತೊಂದ್ ಕೈನಲ್ಲಿ ಕಿತ್ಕೊಳ್ಳುವಂತಹ ಕೆಲಸ ಇದು. ಹಾಗಾಗಿ ನಿಮ್ ಗ್ಯಾರಂಟಿನೂ ಬೇಡ, ಏನೂ ಬೇಡ, ಆದ್ರೆ ನಮ್ಮ ದಿನನಿತ್ಯ ನಾವು ಬಳಕೆ ಮಾಡುವಂತಹ ವಸ್ತುಗಳ ದರವನ್ನ ಇಳಿಕೆ ಮಾಡಿ ಸ್ವಾಮಿ ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.